ತುಮಕೂರಿನಲ್ಲೂ ಶುರುವಾಯಿತು ಕಾಂಗ್ರೆಸ್ನ ಕಚ್ಚಾಟ. ಸಿಎಂ ಬಣ ವರ್ಸಸ್ ಡಿಕೆ ಶಿವಕುಮಾರ್ ಬಣದ ಮಧ್ಯೆ ವಾಕ್ ಸಮರಗಳು ಪದೇ ಪದೇ ಆಗುತ್ತೆ. ಈಗ ತುಮಕೂರಿನಲ್ಲೂ ಕೂಡ ಕಾಂಗ್ರೆಸ್ ಕಚ್ಚಾಟ ಶುರುವಾಗಿದೆ. ಸಿಎಂ ಬಣದ ವಿರುದ್ಧ ಶಾಸಕ ಗುಬ್ಬಿ ಶ್ರೀನಿವಾಸ್ ಅವರು ಸಿಡಿದೆದ್ದಿದ್ದಾರೆ. ಗುಬ್ಬಿ ಶ್ರೀನಿವಾಸ್ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವವರು. ಈಗ ಸಿಎಂ ಬಣದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನಲ್ಲಿ ನಾನು ಅನ್ನೋರ ಸಂಖ್ಯೆ ಹೆಚ್ಚಾಗಿದೆ. ಪರಮೇಶ್ವರ್ ರಾಜಣ್ಣ ವಿರುದ್ಧ ಶ್ರೀನಿವಾಸ್ ಅವರು ವಾಗ್ದಾಳಿ ನಡೆಸಿದರು. ಇತ್ತೀಚಿನ ಬೆಳವಣಿಗೆಗಳು ನನ್ನನ್ನ ಘಾಸಿಗೊಳಿಸಿದೆ. ಯಾರ್ಯಾರು ಹೆಂಗೆಂಗ್ ಆಡ್ತಾರೆ ಅಂತ ನೋಡಿದ್ದೆ. ನನ್ನದೇ ತಾಕತ್ತಿನಲ್ಲಿ ನಾನು ಚುನಾವಣೆ ಮಾಡಿರೋನು. ನನಗೆ ತಾಕತ್ತಿದ್ದೆ ನಾನು 6 ಬಾರಿ ಶಾಸಕ ಆಗಿರೋದು ಅಂತ ಸಿಎಂ ಬಣದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗುಬ್ಬಿ ಶ್ರೀನಿವಾಸ್. ತುಮಕೂರು ಹಾಲು ಒಕ್ಕೂಟ ಅಧ್ಯಕ್ಷ ಸ್ಥಾನ ಕೈ ತಪ್ಪಿತ್ತು. ಅಧ್ಯಕ್ಷ ಸ್ಥಾನ ಕೈ ತಪ್ಪಿರೋದ್ರಿಂದ ಶ್ರೀನಿವಾಸ್ ಅಸಮಾಧಾನಗೊಂಡಿದ್ದಾರೆ. ಅಧಿಕಾರವನ್ನು ಪಡ್ಕೋಬೇಕು ಅಂತಕ್ಕಂಥ ಮನೋಭಾವವನ್ನ ಯಾವತ್ತೂ ಕೂಡ ನಾನು ಮಾಡಿರ್ತಕ್ಕಂಥವ್ರು ಅಲ್ಲ. ನೇರವಾಗಿ ಜನರಿಂದ ಪ್ರೀತಿ ಗಳಿಸಿ, ಜನರಿಂದ ವಿಶ್ವಾಸವನ್ನ ಗಳಿಸಿ, ಜನರ ಪ್ರೀತಿಯನ್ನ ಗಳಿಸಿ ಅಧಿಕಾರಕ್ಕೆ ಬರ್ತಕ್ಕಂಥ ಮನೋಭಾವ ಇರ್ತಕ್ಕಂಥ ಇತ್ತೀಚಿನ ಬೆಳವಣಿಗೆಗಳನ್ನ ನೀವು ನೋಡಿ ಗಮನಿಸ್ತಾ ಇದ್ದೀರ. ವ್ಯಕ್ತಿಗತವಾಗಿ ನನಗೆ ಅಧಿಕಾರ ಇದೆ ಅಂತ ಹೇಳ್ಬೇಕಾದ್ರೂ ಮಾಡ್ಬೋದು ಅಂತಕ್ಕಂಥ ಮನೋಭಾವವನ್ನು ಕೂಡ ಬೆಳೆಸ್ಕೊಂಡಿರ್ತಕ್ಕಂಥ ಜನ ಈ ಸಮಾಜದಲ್ಲಿದ್ದಾರೆ. ಎಂತೆಂತರ ಹೋಗ್ಬಿಟ್ರು ಈ ಸಮಾಜದಲ್ಲಿ. ನಾನು ಒಂದನ್ನು ಯಾವತ್ತೂ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಂದು ಮಾತ್ರ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೋಡ್ತೀವಿ ನಾವು ಎಷ್ಟು ದಿವಸ ಯಾರ್ಯಾರು ಹೆಂಗೆ ನಡೀತಾರೆ ಅಂತ ಹೇಳ್ಬಿಟ್ಟು ನಾವು ಕೂಡ ನೋಡ್ತೀವಿ, ಕಾಯ್ತಾ ಇದ್ದೀವಿ. ವ್ಯಕ್ತಿಗತವಾಗಿ ನನಗೆ ಅಧಿಕಾರ ಸಿಗ್ಲಿಲ್ಲ ಅಂತ ವ್ಯಾಮೋಹ ಇಲ್ಲ. ನನಗೆ ಅಧಿಕಾರದ ವ್ಯಾಮೋಹ ಇಲ್ಲ. ನಾನು ಅವ್ರ ಕಡೆನೇ ಯಾರನ್ನ ಮಾಡಿ ಅಂತ ಇದ್ದೆ. ನಾನು ಹೆಂಡತಿ ಮಾಡಿ ಅಂತ ನಾನು ಹೇಳಿಲ್ಲ, ಕೇಳಿಲ್ಲ. ನಾನು ನನಗೆ ಗೊತ್ತಿತ್ತು ನಾನು ಹೆಂಡತಿ ಮಾಡಕ್ ಬಿಡಲ್ಲ ಅಂತ. ನೀವು ಹಗಲುಗಳ ದರೋಡೆಕೋರು ಈ ಸಮಾಜದಲ್ಲಿ ಇರ್ತಕ್ಕಂಥದ್ದು. ಅದು ದರೋಡೆಕೋರು. ಏನಾದ್ರೂ ಮಾಡಿ ಅವ್ರು ತೆಗೀರಿ, ಏನಾದ್ರೂ ಮಾಡಿ ಅವ್ರು ತೆಗೀರಿ, ನಮ್ಮನ್ನು ಅನ್ಬೈದ ಇನ್ಬೈದ ಅಂತ ಜನ ಅಧಿಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.